ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಾವು ಮಾರ್ಗದರ್ಶನ ಮಾಡ್ಬೇಕಾದ್ರೆ ನಮ್ಮ ನಮ್ಮ ಒಬ್ಬರು ಬಿಸ್ನೆಸ್ಮನ್ ಅವರು ಟ್ರಾನ್ಸ್ಫಾರ್ಮರ್ಸ್ ಮಾಡ್ತಾಯಿದ್ರು. ಓಕೆ. ಅವರು ಭಾರತಕ್ಕೆ ಟ್ರಾನ್ಸ್ಫಾರ್ಮರ್ ಮಾಡ್ತಾಯಿದ್ರು. ಅವ್ರು ಹೇಳಿದರು, ಸರ್ ನಂಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಟ್ರಾನ್ಸ್ಫಾರ್ಮರ್ಗೆ ಬೆಲೆ ಇದೆ, ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ನಾನು ಟ್ರಾನ್ಸ್ಫಾರ್ಮರ್ಗಳನ್ನು ಮಾಡಿದಾಗ ನನಗೆ ಹೆಚ್ಚಿನ ದುಡ್ಡು ಬರುತ್ತೆ, ಬಿಕಾಸ್ ನಾನು ದೊಡ್ಡ ಟ್ರಾನ್ಸ್ಫಾರ್ಮರ್ ಮಾಡ್ಬೋದು, ಆವಾಗ ನಾನು ಭಾರತದಲ್ಲಿ ಜಾಸ್ತಿ ಫೋಕಸ್ ಮಾಡೋಕ್ಕಾಗಲ್ಲ ಅಂದರು. ಓಕೆ. ಸೊ ಅವಾಗ ಏನು ಮಾಡಬೇಕು, ನಾವು ಐಡಿಯಾ ಎಲಿಮಿನೇಟ್ ಮಾಡಬೇಕು. ಕೂತ್ಕೊಂಡು ಅನಲೈಸ್ ಮಾಡಿದಾಗ ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಮಾಡಿದರೆ ಅವ್ರಿಗೆ ಜಾಸ್ತಿ ಲಾಭ ಬರುತ್ತೆ ಅಂತ ಗೊತ್ತಾಗಿ ಇವತ್ತಿನ ದಿನ ಅವರು ಭಾರತ ಮಾರುಕಟ್ಟೆಯಲ್ಲಿ ಇಲ್ಲ, ಬರೀ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲೇ ಟ್ರಾನ್ಸ್ಫಾರ್ಮರ್ಗಳನ್ನು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಓಕೆ. ಸೊ ಒಂದು, ನಾವು ಯಾವ ಮಾರುಕಟ್ಟೆಗೆ ಮಾಡ್ತೀವಿ ಅನ್ನೋದನ್ನು ತಿಳ್ಕೊಳ್ಬೇಕು. ಆ ಮಾರುಕಟ್ಟೆಯಲ್ಲಿರುವಂತಹ ಸ್ಪೆಸಿಫಿಕೇಷನ್ಸ್, ಅಲ್ಲಿ ಜನ ಯಾವುದನ್ನು, ಅಲ್ಲಿ ಏನು ಸ್ಪೆಸಿಫಿಕೇಷನ್ಸ್ ಇದೆ, ಇಂಡಸ್ಟ್ರಿ ಸ್ಪೆಸಿಫಿಕೇಷನ್ಸ್ ಇದೆ, ಅಲ್ಲಿ ಮಾರುಕಟ್ಟೆಯಲ್ಲಿ ಯಾವುದನ್ನು ಅಕ್ಸೆಪ್ಟ್ ಮಾಡ್ತಾರೆ, ಇದನ್ನು ತಿಳ್ಕೊಂಡಾಗ ನಮಗೆ ಸಹಾಯ ಆಗುತ್ತೆ. ಮತ್ತು ಅಲ್ಲಿ ನಾವು ಮಾರ್ಕೆಟಿಂಗ್ ತಂಡ ಡೆವಲಪ್ ಮಾಡಬೇಕು ಫಸ್ಟ್. ಓಕೆ.